ಫ್ರೆಂಡ್ಸ್, ಇವತ್ತಿನ ನಮ್ಮ ಮನೆಯಲ್ಲಿ ವಿಶೇಷ ಅಂದರೆ ಏನು, ನಾನು ನಾಷ್ಟ ಇವತ್ತು ಇಡ್ಲಿ ಮಾಡಿದ್ದೀನಿ ಮತ್ತು ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ದೀನಿ. ಯಾವ ಥರ ಅಂದರೆ ಮಾಡಿದ್ದೀನಿ, ಮತ್ತು ಬನ್ನಿ ನೋಡ್ಕೊಂಡು ಬರೋಣ. ಓಕೆ ನೋಡಿ, ಇಡ್ಲಿ ಚಟ್ನಿ ಸಾಂಬಾರನ್ನ ಮಾಡಿದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ ಯಾವ ಥರ ನಾನು ಇದನ್ನು ಮಾಡಿದ್ದೀನಿ ಅಂತ. ಓಕೆ ಫ್ರೆಂಡ್ಸ್, ಇವತ್ತು ನಾನು ಇಡ್ಲಿ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನು ಹೇಗೆ ಮಾಡ್ತೀನಿ ಅಂತ. ಫಸ್ಟಿಗೆ ನಾನು ಹುಣಸೆ ಹುಳಿ ಹಿಂಡಿದ್ದೀನಿ. ಇಲ್ಲಿ ಇದರಲ್ಲಿ ಖಾರ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಸಾಂಬಾರು ಮಾಡ್ತಾಯಿದ್ದೀನಿ ಅಲ್ವಾ, ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಖಾರ ಹಾಕಿದ್ದೀನಿ. ಮತ್ತು ಅರಿಶಿಣ ಪುಡಿ ಮತ್ತು ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಈಗ ಇದನ್ನು ಕುದಿಲಿಕ್ಕೆ ಇಡ್ತಾಯಿದ್ದೀನಿ ಗ್ಯಾಸ್ ಮೇಲೆ. ಸಣ್ಣ ಊರಿನಲ್ಲಿ ಕುದೀತಾ ಇರಲಿ. ಮತ್ತು ನಾನು ಇಲ್ಲಿ ಧನಿಯಾ ಮತ್ತು ಕೊಬ್ಬರಿ, ಉಳ್ಳಾಗಡ್ಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಒಣ ಕೊಬ್ಬರಿ, ಉಳ್ಳಾಗಡ್ಡೆ ಮತ್ತು ಧನಿಯಾನ ಎಣ್ಣೆಯಲ್ಲಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನಾನು ಸ್ವಲ್ಪ ನೀರು ಹಾಕಿ ಸಾಂಬಾರಿನಲ್ಲಿ ಹಾಕಬೇಕು. ತೋರಿಸ್ತೀನಿ ನಿಮಗೆ. ನೋಡಿ, ಈಗ ಮಿಕ್ಸರ್ ಜಾರಿನಲ್ಲಿ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಥರ ರುಬ್ಕೋಬೇಕು. ಈಗ ಇದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ನಾವೇನು ಹುಳಿ ಹಿಂಡಿದ್ವಲ್ಲ ಅದರಲ್ಲಿ ಹಾಕಿಬಿಡಬೇಕು. ಸ್ವಲ್ಪ ತೊಳೆದು ನೀರು ಹಾಕಿ ಕೂಡ ಹಾಕಬೇಕು ಇದರಲ್ಲಿ. ನೋಡಿ, ಈ ಥರ ಜಾರಿನ ತೊಳ್ಕೊಂಡು ಹಾಕ್ಕೋಬೇಕು ನೀರು. ಮತ್ತು ಇದು ಚೆನ್ನಾಗಿ ಕುದಿಬೇಕು. ಇದರಲ್ಲೇ ನಾವು ಮುಂಚೆನೇ ಹಾಕಿದ್ದೀವಿ ಅಲ್ವಾ, ಅರಿಶಿಣ ಪುಡಿ, ಖಾರ ಪುಡಿ ಮತ್ತು ಉಪ್ಪು ಎಲ್ಲನೂ ಹಾಕಿದ್ದೀವಿ. ಈಗೇನೂ ಇಲ್ಲ. ಇದು ಕುದ್ದ ಮೇಲೇ ನಾವು ಸಪ್ಪನ ಬೇಳೆ ಈ ಥರ ಕುದಿಸ್ಕೊಂಡಿರ್ತೀನಲ್ವ. ನೋಡಿ, ಕುಕ್ಕರ್ನಲ್ಲಿ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಅದರಲ್ಲಿ ಹಾಕಿಬಿಡ್ತೀನಿ. ಮತ್ತು 2 ಟೊಮೊಟೊನ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಅದನ್ನು ಕೂಡ ಹಾಕ್ತೀನಿ ಸಾಂಬಾರಿನಲ್ಲಿ. ನೋಡಿ, ಇಲ್ಲಿ ನಾನು 3 ಟೊಮೊಟೊನ ಕಟ್ ಮಾಡಿದ್ದೀನಿ. 3 ಟೊಮೊಟೊನ ಈಗ ಇದನ್ನು ಕೂಡ ನುಣ್ಣಗೆ ಬೀಸ್ಕೊತೀನಿ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಕಲಸಿ ಟೇಸ್ಟ್ ಮಾಡಿ ನೋಡಿ, ಉಪ್ಪು ಖಾರ ಹೇಗಿದೆ ಅಂತ. ಕಡಿಮೆ ಇದ್ದರೆ ನಾವು ಹೀಗೆ ಹಾಕ್ಕೊಂಬಿಡ್ಬೇಕು ರೀ. ಯಾಕಂದರೆ ಇದು ಕುದೀತಾ ಇರುತ್ತಲ್ವ, ಈಗ ಹಾಕ್ಕೊಂಡ್ರೂ ನಡೆಯುತ್ತೆ. ಆಮೇಲೆ ಹಾಕಿದರೆ ಅದು ಘಾಟ್ ಆಗುತ್ತೆ ರೀ. ಇವಾಗೇ ನೋಡಿಕೊಂಡು ಇನ್ನು ಸ್ವಲ್ಪ ಖಾರ ಇಲ್ಲ ಉಪ್ಪು ಬೇಕಿದ್ರೂ ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಅರಿಶಿಣ ಪುಡಿ ಕೂಡ ಹಾಕ್ತೀನಿ. ಈಗ ಖಾರ ಕೂಡ ಕಮ್ಮಿ ಆಗ್ಯದ. ಮತ್ತು ಉಪ್ಪು ನಾನು 3 ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ತಾಯಿದ್ದೀನಿ, ಕಮ್ಮಿ ಇದೆ. ಮತ್ತು ಖಾರ ಕೂಡ ಹಾಕ್ತಾಯಿದ್ದೀನಿ. ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಸಾಂಬಾರನ್ನು. ಮತ್ತು ಅರಿಶಿಣ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದು ಕುದೀತಾ ಇರುತ್ತಲ್ವ, ಈಗ ನಡೆಯುತ್ತೆ ರೀ. ಈಗ ಹಾಕಬೇಕು ಅದು. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಸಾರಿ ಮಾಡಿ ನೋಡಿ. ನೀವು ಹೋಟೆಲ್ನಲ್ಲಿ ಸಿಗುವಂತಹ ರುಚಿ ನಿಮಗೆ ಸಿಗುತ್ತೆ. ಮತ್ತು ಇದರಲ್ಲಿ ಸ್ವಲ್ಪ ಬೆಲ್ಲ ಕೂಡ ಹಾಕಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ. ಇಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೀನಿ ರೀ. ಕೊಬ್ಬರಿ ಮತ್ತು ಮೆಣಸಿನ್ಕಾಯಿನ ಹುರ್ಕೊಂಡಿದ್ದೀನಿ. ಮತ್ತು ಶುಂಠಿ ಇದನ್ನು ಕೂಡ ಹಾಕಿನಿ, ಒಂದು ಅರ್ಧ ಇಂಚು. ಮತ್ತು ಕೊತ್ತಂಬರಿ ಸೊಪ್ಪು. ಇದರಲ್ಲಿ ನಾನು ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ ರೀ. ಹುರಿದಿಟ್ಕೊಂಡಿರೋಂಥ ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಶೇಂಗಾ ಪುಡಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ
ಇದನ್ನೆಲ್ಲ ಮಿಕ್ಸರ್ನಲ್ಲಿ ನುಣ್ಣಗೆ ರುಬ್ಕೋಬೇಕು. ನೋಡಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ಉಪ್ಪು ಹಾಕಿದ್ದಿಲ್ಲಲ್ಲ ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಬೀಸಿದ ಮೇಲೆ ಕೂಡ ಹಾಕ್ಬೋದು. ನೋಡಿ ಈ ಥರ ಕುದೀತಾ ಇದೆ ಅಲ್ವಾ, ಚೆನ್ನಾಗಿ ಇನ್ನೂ ಕುದಿಬೇಕು ರೀ ಇದು. ಆಮೇಲೆ ನಾನು ಸಪ್ಪನ ಬೇಳೆನ ಹಾಕ್ತೀನಿ ಇದಕ್ಕೆ. ನೋಡಿ ಚಟ್ನಿ ಕೂಡ ರೆಡಿ ಆಯಿತು. ಕಾಯಿ ಚಟ್ನಿ ಈಗ ಆಯ್ತು ರೀ. ಮತ್ತು ಇಡ್ಲಿ ಮಾಡೋದು ಈಗ ನಾನು ಅದನ್ನು ಸಪ್ಪನ ಬೇಳೆ ಸಾಂಬಾರಿಗೆ ಹಾಕಿ ಇದಕ್ಕೆ ಒಗ್ಗರಣೆ ಕೊಟ್ಟು ಇಡ್ಲಿ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ. ಇದು ಕುದೀತಾ ಇದೆ ನೋಡಿ. ಇನ್ನೂ ಒಂದು ಟ್ರಿಪ್ಪು ಕೂಡ ಇದೆ, ಚಟ್ನಿ ಹಾಕ್ಕೊತೀನಿ ನೋಡಿ. ಈಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಹಾಕ್ತೀನಿ ಅದರೊಳಗೆ. ನೋಡಿ ಈ ಥರ ಮ್ಯಾಶ್ ಮಾಡಿಬಿಟ್ಟು ಇದರಲ್ಲಿ ಹಾಕ್ತೀನಿ. ಈಗ ಇದರಲ್ಲಿ ಒಂದು ಸ್ವಲ್ಪ ಸಕ್ಕರೆನಾದರೂ ಹಾಕಿ, ಇಲ್ಲಾಂದರೆ ಬೆಲ್ಲ ಕೂಡ ಹಾಕಿ, ಇಲ್ಲ ಹಾಗೆ ಕೂಡ ಉಣ್ಬೋದು. ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಅಷ್ಟೇ. ಈಗ ಇದು ಚೆನ್ನಾಗಿ ಕುದ್ಮೇಲೆ ಇದಕ್ಕೆ ಸಾಸಿವೆ ಜೀರಿಗೆಯಿಂದ ಎಣ್ಣೆಯಲ್ಲಿ ಒಗ್ಗರಣೆ ಕೊಟ್ಬಿಡೋದು. ಈಗ ಚಟ್ನಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ. ಎಣ್ಣೆ, ಸಾಸಿವೆ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ಚಟ್ನಿ ರೆಡಿ ಆಯಿತು ಫ್ರೆಂಡ್ಸ್. ಈ ಥರ ಒಂದು ಸಾರಿ ಚಟ್ನಿನ ಮಾಡ್ಕೊಂಡು ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ರೀ ಚಟ್ನಿ. ನಿಮಗೆ ಇದನ್ನು ನೋಡಿ ಏನು ಅನಿಸ್ತು ಈ ಚಟ್ನಿ ಮಾಡುವ ವಿಧಾನ ನೋಡಿ. ನೀವು ಕೂಡ ಹೇಗೆ ಮಾಡ್ತೀರೋ ಮತ್ತು ಕಮೆಂಟ್ ಹಾಕಿ ತಿಳಿಸಿ. ಓಕೆ, ಸಾರಿಗೆ ಕೂಡ ಒಗ್ಗರಣೆ ಹಾಕಬೇಕು. ಸಾಂಬಾರಿಗೆ ಕೂಡ ಒಗ್ಗರಣೆ ಹಾಕಿದೆ. ಆದರೂ ಕೂಡ ಇದು ಸಣ್ಣ ಉರಿನಲ್ಲಿ ಇನ್ನೂ ಕುದಿಬೇಕು ರೀ. ಓಕೆ, ಈಗ ರೆಡಿ ಆಯಿತು ಒಂದು ಸಾಂಬಾರು ಮತ್ತು ಚಟ್ನಿ ರೆಸಿಪಿ. ಓಕೆ, ಈಗ ನಾನು ಇಡ್ಲಿ ಮಾಡೋವನ್ನು ತೋರಿಸ್ತಾ ಇದ್ದೀನಿ. ಇಡ್ಲಿ ಕೂಡ ರಾತ್ರಿಯೇ ನಾನು ಬೀಸಿಟ್ಟಿದ್ದೆ. 1 kgಗೆ 1/4 kg ಮೇಲೇ ತೊಗೋಬೇಕ್ರಿ ಉದ್ದಿನಬೇಳೆ. ಎಷ್ಟು ಉದ್ದಿನಬೇಳೆ ಹೆಚ್ಚಿರ್ತಾವೋ ಅಷ್ಟು ಬೇಯಿಸಿರ್ತದೆ ರೀ ಇದು. ಆಯಿತು, ಈಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ದಿಲ್ಲ ರೀ, ನಾನು ಈಗ ಹಾಕ್ತಾಯಿದ್ದೀನಿ. ಬೆಳಿಗ್ಗೆನೇ ಹಾಕ್ಬೇಕು ರೀ ಉಪ್ಪು. ಇದರಲ್ಲಿ ನಾನು ಸೋಡಾ ಪುಡಿ ಹಾಕ್ತಾಯಿಲ್ಲ, ನೋಡ್ತೀನಿ ಒಂದು ಟ್ರಿಪ್ ಹಾಕಿ. ಯಾಕಂದರೆ ನಾನು ಉದ್ದಿನಬೇಳೆ ಜಾಸ್ತಿನೇ ಹಾಕೀನಿ ರೀ, ಹಾಗಾಗಿ ಸೋಡಾ ಪುಡಿ ಅವಶ್ಯಕತೆ ಇಲ್ಲನೋ ಅನಿಸುತ್ತೆ. ಒಂದು ಟ್ರಿಪ್ ಹಾಕಿ ನೋಡ್ತೀನಿ, ಆಮೇಲೆ ಬೇಕಿದ್ದರೆ ಸೋಡಾ ಪುಡಿ ಹಾಕ್ತೀನಿ. ಯಾಕಂದರೆ ಸೋಡಾ ಪುಡಿಗಿನ ಜಾಸ್ತಿ ಆಯ್ತಂದರೆ ಒಂದು ಇಡ್ಲಿ ಕೂಡ ತಿನ್ನೋಕ್ಕಾಗಲ್ಲ ರೀ, ಎಲ್ಲನೂ ಉಕ್ಕಿ ಚೆಲ್ಲೋಗ್ಬಿಡುತ್ತೆ ಅದು. ಮತ್ತು ನಾನೀಗ 3ರಲ್ಲಿ ಕೂಡ ಹಾಕಿದ್ದೀನಿ ರೀ. ಈಗ ಒಂದೊಂದಾಗಿ ಹಾಕ್ತೀನಿ. ಈಗ ಅದರಲ್ಲಿ ಸ್ವಲ್ಪ ಸಣ್ಣ ಉರಿ ಇಡಬೇಕು. ಓಕೆ, ನೋಡಿ ಇಡ್ಲಿ ತೆಗಿತಾ ಇದ್ದೀನಿ. ಇಷ್ಟೇ, ಇಲ್ಲೇ ಇಡ್ಕೊಂಡು ನೋಡ್ರಿ ಎಷ್ಟು ಸ್ಮೂತಾಗಿ ಬರಕತ್ತೀವಿ ಇಡ್ಲಿ. ಇಲ್ಲಿಡಿ ಕೈ, ನಾನು ಇಲ್ಲೀನಿ. ನಾನು ಆಗಲೇ ಹೇಳಿದ್ನಲ್ರಿ ಸೋಡಾ ಪುಡಿ ಇಲ್ಲಿಡಂದ್ರಿ. ಸೋಡಾ ಪುಡಿ ಹಾಕಲಾರ್ದೆ ಚಲೋ ಆಯ್ತು ರೀ. ಎಷ್ಟು ಸ್ಮೂತ್ ಆಗ್ಯಾವ್ರಿ, ಇಲ್ಲಾಂದರೆ ಬರ್ತಾನೆ ಇದ್ದಿಲ್ಲ. ನಾನೀಗ ಸೋಡಾ ಪುಡಿ ಹಾಕಿದ್ದು ಇದು ಉದ್ದಿನಬೇಳೆನೇ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಬಿಟ್ರಂದರೆ
ಅಷ್ಟು ಸ್ಮೂತಾಗಿ ಬರ್ತಾವ್ರೆ. ಮಾಡಿ ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಉತ್ತರ ಕರ್ನಾಟಕದ ರಾಯಚೂರಿನ ಸುಜಾತ ಪಾಟೀಲ್ ಮಾಡುವ ನಮಸ್ಕಾರಗಳು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅನ್ಕೋತೀನಿ. ನಾನು ಅಂದರೆ ಈಗ ತಾನೇ ನಂದು ಮನೆಯಲ್ಲಿ ಪೂಜೆ ಕೂಡ ಆಯಿತು. ಮತ್ತು ಇವತ್ತಿನ ವಿಶೇಷ ಅಂದರೆ ನಮ್ಮ ಮನೆಯಲ್ಲಿ ನಾನು ಇಡ್ಲಿ ಮಾಡಿದ್ದೀನಿ. ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಕೂಡ ಮಾಡಿದ್ದೀನಿ. ಅದನ್ನು ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಚಟ್ನಿ ಮಾಡಿದ್ದೀನಿ ಮತ್ತು ಇದರ ರೆಸಿಪಿ ಕೂಡ ನಾನು ಹಾಕಿದ್ದೀನಿ, ಯೂಟ್ಯೂಬಲ್ಲಿ ಹಾಕ್ತೀನಿ. ಆಮೇಲೆ ಇದು ಹೇಗೆ ಬರ್ತಾಯಿದೆಯಪ್ಪ ನೋಡಿ. ಇವತ್ತಿನ ಸ್ಪೆಷಲ್ಲು ನಮ್ಮ ಮನೆಯಲ್ಲಿ ಇಡ್ಲಿ ಮತ್ತು ಚಟ್ನಿ ಸಾಂಬಾರು ಇದೆ ರೀ. ಈಗ ಸಾಂಬಾರು ಕೂಡ ಸರ್ವ್ ಮಾಡ್ತಾಯಿದ್ದೀನಿ. ಬನ್ನಿ ನಾಷ್ಟ ಮಾಡೋಣ. ಇದು ಸ್ವಲ್ಪ ಚೆಲ್ಲಿ ಬಿಡ್ತೀರಿ, ತಗೊಳಕ್ಕೆ ಹೋಗಿ ಮೇಲ್ಗಡೆ ಎಲ್ಲ ಚೆಲ್ಕೊಂಬಿಡ್ತು ಸಾಂಬಾರು. ಮತ್ತು ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನಾನೀಗ ನಾಷ್ಟ ಮಾಡ್ತೀನಿ ರೀ. ತುಂಬಾ ಮತ್ತು ಲೇಟ್ ಕೂಡ ಆಗಿದೆ ಇವತ್ತು. ನಮ್ಮ ಮಕ್ಕಳು ಎಲ್ಲ ನಾಷ್ಟ ಮಾಡಿದರು. ಅಂದರೆ ನಮ್ಮ ಬಸವ ಮಾಡ್ಯಾನ, ನಮ್ಮ ಅತ್ತೆಯವರು ಮಾಡ್ಯಾರ. ನಮ್ಮ ಶಿವು ನಾಷ್ಟ ಮಾಡ್ತಾಯಿದ್ದಾನೆ. ಮತ್ತು ನಮ್ಮ ಮನೆಯವರು ಹೊಲಕ್ಕೆ ಹೋಗ್ಯಾರ. ಅವರು ಬಂದ ಮೇಲೇ ನಾಷ್ಟ ಮಾಡ್ತೀವಿ ಅಂದರು. ಮತ್ತು ನನಗೆ ಕಾಯಕ್ಕಾಗಲ್ಲ, ನೀವು ಮಾಡಿ ನಾಷ್ಟ ಅಂತ ಹೇಳ್ಯಾರ, ನಾನು ಮಾಡ್ತಾಯಿದ್ದೀನಿ ರೀ. ಬನ್ನಿ ನಾಷ್ಟ ಮಾಡೋಣ. ಸೂಪರ್ ಆಗಿದೆ ರೀ. ಇದ್ರ ರೆಸಿಪಿ ನಾನು ಹೇಳಿದ್ದೀನಿ ನೋಡಿ, ಇದೇ ಥರ ಮಾಡಿ. ಸೂಪರ್ 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 ಆಗಿದೆ ರೀ. ಬಣ್ಣಾಗಿದೆ ರೀ. ಮಸ್ತ್ ಅಂದರೆ ಮಸ್ತ್ ಸಾಂಬಾರು, ಚಟ್ನಿ ಮತ್ತು ಇಡ್ಲಿ ಕೂಡ. ಮತ್ತು ಇವತ್ತಿನ ಬ್ಲಾಗು ಮತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಸ್ವಲ್ಪ ನೀವು ನನ್ನ ಮಕ್ಕಳ ಕಡೆಗೆ ಹೋಗ್ಬೇಕಂದ್ರೆ ಅವರು ಬೈತಾರೆ, ಈಗ ತೋರಿಸ್ಬೇಡಿ ನಾನು ಅಂತ ಹೇಳ್ತಾ ಇದ್ದಾರೆ. ಅವ್ರು ಇನ್ನೂ ಸ್ನಾನ ಕೂಡ ಮಾಡಿಲ್ಲ. ಈ ಥರ ಸಾಂಬಾರು ಮಾಡಿ ನೀವು ಕೂಡ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ರೀ, ಅಷ್ಟು ಸೂಪರಾಗಿ ಬಂದಿದೆ ರೀ. ಸಾಂಬಾರು ಆಗಿದೆ. ಮತ್ತು ಚಟ್ನಿ ಕೂಡ ಹಸಿ ಕಾಯಿ ಚಟ್ನಿ ಮಾಡಿದ್ದೀನಿ ರೀ ನಾನು. ಬರೀ ಚಟ್ನಿ ತಿನ್ಬೇಕು ನೋಡಿ, ಆ ಥರ ಆಗಿದೆ ರೀ ಚಟ್ನಿ ಕೂಡ. ಕಾಯಿ ಚಟ್ನಿ. ಇಲ್ಲಿ ಇನ್ನೂ ಇಡ್ಲಿ ಮಾಡ್ತಾ ಇದ್ದೀನಿ ರೀ ನಾನು. ಇನ್ನೂ ಇಡ್ಲಿ ಮಾಡೋಕ್ಕೆ ಇಟ್ಟಿದ್ದೀನಿ. ಮತ್ತು ನಿಮ್ಗಳ ನಾಷ್ಟ ಏನು ಆಗಿತ್ತು ಮತ್ತು ನನಗೆ ಕಮೆಂಟ್ ಮಾಡಿ, ನಮ್ಮ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ನೀವು ಯಾವ ಥರ ಮಾಡ್ತೀರೋ, ಮತ್ತು ಇಡ್ಲಿ ಸಾಂಬಾರಿನ ರೆಸಿಪಿ ಕೂಡ ಹೇಗಿದೆ ನಮ್ಮ ಸಾಂಬಾರು ರೆಸಿಪಿ ಅಂತ ಕೂಡ ತಿಳಿಸಿ. ನಾನು ಇನ್ನು ನಾಷ್ಟ ಮಾಡೋದಿದೆ ರೀ. ಒಂದು ಸಾರ್ತಿ ತಿಂದ್ರೇ ತಿನ್ನಬೇಕು ಅನಿಸುತ್ತೆ ನೋಡಿ.
ಆ ಥರ ಇದೆ ಇದು ಸಾಂಬಾರು ಕೂಡ. ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಾ ಇಲ್ಲ ರೀ, ಅಷ್ಟು ಟೇಸ್ಟ್ ಆಗಿದೆ. ಇದೇನು ನಾನೇ ತಾರೀಫ್ ಮಾಡ್ಕೊತಾ ಇದ್ದಾಳೆ ಅಂತ ಅಂದ್ಕೋಬೇಡಿ. ತನ್ನ ಅಡುಗೆನೇ ತಾನೇ ತಾರೀಫ್ ಮಾಡ್ಕೊಂಡು ಹೇಳ್ತಾಳ ಅಂತ ಅಂದ್ಕೋಬೇಡಿ. ನಾನು ನಿಜವಾಗ್ಲೂ ಹೇಳ್ತೀನಿ ರೀ, ಚೆನ್ನಾಗಿತ್ತಂದರೆ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಸಾಂಬಾರಂತೂ ಸೂಪರಾಗಿದೆ ರೀ. ಓಕೆ ಬಾಯ್. ಮತ್ತು ಅದನ್ನೇ ಮಾತಾಡ್ತಾ ಇದ್ದೀನಿ ಅನ್ಕೊತೀರಿ ನೀವು. ಒಂದು ಸರ್ತಿ ನಮ್ಮ ದೇವರ ದರ್ಶನ ಕೂಡ ಮಾಡಿ ಎಲ್ಲರೂ. ಓಕೆ, ನನ್ನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ. ಓಕೆ ಬಾಯ್. ಇನ್ನೂ ಒಂದು ಹೇಳೋದಿದೆ ರೀ, ನಿಮ್ಮ ಒಂದು ಅಂದರೆ ಸಪೋರ್ಟಿನಿಂದ ನಾನು ಇಲ್ಲಿವರೆಗೂ ಕೂಡ ಬರೋದಕ್ಕೆ ಸಾಧ್ಯ ಆಗಿದೆ ರೀ. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟು ನನ್ನ ಮೇಲೆ ಇರಲಿ, ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಕೂಡ ನನ್ನ ಮೇಲೆ ಇರಲಿ ರೀ. ಇನ್ನೂ ಸ್ವಲ್ಪ ಎತ್ತರಕ್ಕೆ ನಾನು ಇದರಲ್ಲಿ ಯೂಟ್ಯೂಬಲ್ಲಿ ಬೆಳೀಲಿ ಅಂತ ಆಶೀರ್ವಾದ ಮಾಡಿ ಎಲ್ಲರೂ. ಮತ್ತೇನಾದರೂ ನನ್ನಿಂದ ಸಣ್ಣಾದರೂ ತಪ್ಪು ಆಗಿದ್ದರೆ ಕ್ಷಮಿಸಿ. ಮತ್ತು ಅದರಲ್ಲಿ ಮತ್ತು ನನ್ನ ಶಾರ್ಟ್ಸ್ಗಳಲ್ಲಿ ಕೂಡ ನೀವು ನೋಡಿ ಕಮೆಂಟ್ ಕೂಡ ಹಾಕ್ಬೋದು. ನಮ್ಮ ವಿಡಿಯೋಗಳಲ್ಲಿ ಕೂಡ ಅಮ್ಮ ಯಾವ ಥರದ್ದು ಅಡುಗೆ ಮಾಡಿ ತೋರಿಸಿ ಈ ಥರದ್ದು ಅಂತ ಕೂಡ ನೀವು ಹೇಳ್ಬೋದು. ನಾವು ಆ ಥರದ್ದು ಅಡುಗೆ ಮಾಡಿ ಕೂಡ ನಾನು ತೋರಿಸ್ತೀನಿ ರೀ ನಿಮಗೆ. ಅಂದರೆ ಯಾವುದಾದ್ರೂ ಉತ್ತರ ಕರ್ನಾಟಕ ಕಡೆದು ನಿಮಗೆ ಗೊತ್ತಿರೋವಂಥ ಅಡುಗೆ ಇದ್ದರೆ ಅದರ ಹೆಸರು ಹಾಕಿ ನಾನು ಅದನ್ನು ಖಂಡಿತವಾಗಿ ನಾನು ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀನಿ ರೀ, ತೋರಿಸ್ತೀನಿ. ಮತ್ತು ನಿಮ್ಮ ಹೆಸರುಗಳು ಕೂಡ ನಾನು ಹೇಳ್ತೀನಿ. ಮತ್ತು ಮೇಘನಾ ಅನ್ನೋ ಹುಡುಗಿ ನನಗೆ ತುಂಬಾ ಸಪೋರ್ಟ್ ಮಾಡ್ತದಪ್ಪ ಹುಡುಗಿ. ನನ್ನ ಯಾವ ವಿಡಿಯೋ ಹಾಕಲಿ ಫಸ್ಟ್ ಕಮೆಂಟು ಫಸ್ಟ್ ಲೈಕು ಆ ಹುಡುಗಿದು. ಅಷ್ಟು ಸಪೋರ್ಟ್ ಮಾಡಿ ನನ್ನನ್ನು ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತದ್ರಿ ಹುಡುಗಿ. ಅಮ್ಮ ನೀವು ಇದೇ ಥರ ಮಾಡಿ ಇನ್ನೂ ಉತ್ತರ ಕರ್ನಾಟಕದ ಅಡುಗೆ ಮಾಡಿ ತೋರಿಸಿ ಅಮ್ಮ ಅಂತಲೇ ಹೇಳ್ತಾ ಇರ್ತದ್ರಿ. ನನಗೆ ಇಂಥವರೆಲ್ಲರ ಸಪೋರ್ಟ್ಲಿಂದನೇ ರೀ ನಾನು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಆಗಿರೋದು, ನಿಮ್ಮಂಥವ್ರು. ಮತ್ತು ನನ್ನ ಲೈವಿಗೆ ಬರುವಂಥ ಎಲ್ಲ ನನ್ನ ಫ್ರೆಂಡ್ಸ್ಗಳಾಗಿರ್ಬೋದು, ಅವರುಗಳು ಎಲ್ಲರೂ ರೀ ಅಷ್ಟು ಚೆಂದ ಮುದ್ದಾಗಿ ನಮ್ಮನ್ನು ಅಂದರೆ ಮಾತಾಡಿಸ್ತಾರೆ ರೀ. ಒಂದು ಅಮ್ಮ ಅಕ್ಕ ಥರನೇ ಭಾವನೆಯಿಂದ ಮಾತಾಡಿಸ್ತಾರೆ. ನಾನು ಎಲ್ರಿಗೂ ಧನ್ಯವಾದ, ಚಿರಋಣಿ ರೀ. ಮತ್ತು ನನ್ನ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರು ಎಷ್ಟು ಜನ ಇದ್ದೀರೋ ಎಲ್ರಿಗೂ ನನ್ನ ಅಂದರೆ ಕೃತಜ್ಞತೆಗಳು ರೀ. ನಿಮಗೆ ತುಂಬ ಥ್ಯಾಂಕ್ ಯು ರೀ. ನಿನ್ನೆ ಕೂಡ ತುಂಬ ಜನ ನನಗೆ ಸಬ್ಸ್ಕ್ರೈಬರ್ಗಳಾಗಿದ್ದಾರೆ. ಎಲ್ರಿಗೂ ನನ್ನ ನಮಸ್ಕಾರ ರೀ. ನನಗೆ ಇದೇ ಥರ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ. ಓಕೆನಾ, ನನ್ನ ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಬಾಯ್.